ಸೊ ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದು 7:15. ಇವತ್ತು ನಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರೋದ್ರಿಂದ 7:30ಗೆ ನಾವು ಜಗನ್ಮೋಹನ ಪ್ಯಾಲೇಸಲ್ಲಿ ರಿಹರ್ಸಲ್ ಇದೆ. ಸೊ ಸ್ಟೇಜ್ ಅಲ್ಲೇ ನಾವು ಡ್ಯಾನ್ಸ್ ಮಾಡ್ತಿರೋದು. ಸೊ ಅದರಿಂದ ಡೈರೆಕ್ಟ್ ಸ್ಟೇಜೆಲ್ಲ ರಿಹರ್ಸಲ್ ಇರುತ್ತೆ. 7:30ಗೆ ರಿಹರ್ಸಲ್ ಸ್ಟಾರ್ಟ್ ಆಗುತ್ತೆ. 7:30 to 10 o'clock ಇರುತ್ತೆ ರಿಹರ್ಸಲ್ಸ್. ಅದನ್ನು ವೀಡಿಯೋಸ್ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ಮುಂದೆ ಗೊತ್ತಾಗುತ್ತೆ. ಆ್ಯಂಡ್ ಇವತ್ತು ಸಂಜೆ ನಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಡೂ ಸಮ್ ಡ್ಯಾನ್ಸಸ್ ಆ್ಯಂಡ್ ಆಲ್. ಹಾಗೆ ಫ್ಯಾಷನ್ ಶೋ ಕೂಡ ಇರುತ್ತೆ, ಇನ್ಕ್ಲೂಡಿಂಗ್ ನಮ್ಮದು ಮಾತ್ರ ಅಂತಲ್ಲ, ನಮ್ಮ ಜೊತೆ ಜೂನಿಯರ್ಸ್, ಸಬ್ ಜೂನಿಯರ್ಸ್, ಪೇರೆಂಟ್ಸ್ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಆ್ಯಂಡ್ ವಿ ವಿಲ್ ಎಂಜಾಯ್. 7:30ಗೆ ನಾನು ಲೊಕೇಶನಲ್ಲಿ ಇರಬೇಕು. ಸೊ ಇನ್ನು 15 ಮಿನಿಟ್ಸ್ ಇದೆ. ಸೊ ಇಲ್ಲಿಂದ 10 ಮಿನಿಟ್ಸ್ ಸಾಕು ಜಗನ್ಮೋಹನ ಪ್ಯಾಲೇಸ್ಗೆ ಹೋಗೋಕ್ಕೆ. ಸೊ ಲೆಟ್ಸ್ ಮೂವ್. ವ್ಲಾಗ್ಸ್ ಕಂಟಿನ್ಯೂ ಆಗುತ್ತೆ. ಸೊ ಕೀಪ್ ವಾಚಿಂಗ್. ಸೊ ಓಕೆ ಗೈಸ್, ಸೊ ಫೈನಲಿ ಲೊಕೇಶನ್ ರೀಚ್ ಆದೆ. 7:45ಗೆ ಲೊಕೇಶನ್ ರೀಚ್ ಆದೆ. ಸ್ವಲ್ಪ ಟೈಮ್ ಆಯಿತು. ಓಕೆ, ಸೊ ಲೆಟ್ಸ್ ಗೋ ಇನ್ಸೈಡ್. ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಓಕೆ ಗೈಸ್, ಸೊ ರಿಹರ್ಸಲ್ಸ್ ಎಲ್ಲ ಕಂಪ್ಲೀಟ್ ಆಯಿತು. ಈಗ ಮುಗಿಸ್ಕೊಂಡು ಈಚೆ ಬಂದಿದ್ದೀವಿ. ನೀವು ನೋಡಿದ್ದೀರ ಅನಿಸುತ್ತೆ ಕ್ಲಿಪ್ಸ್ ಎಲ್ಲ, ಇಷ್ಟ ಆಗಿದೆ ಅನಿಸುತ್ತೆ. ಸೊ ಇವತ್ತು ಈವ್ನಿಂಗ್ ಬಂದು ನಮ್ಮ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರೋದು. ಸೊ ಈಗ ಜಸ್ಟ್ ರಿಹರ್ಸಲ್ ಮುಗ್ದಿದ್ದರಿಂದ ನಾವೀಗ ಮನೆ ತೊರಗಬೇಕು. ಮನೆಗೆ ಸ್ವಲ್ಪ ರೆಸ್ಟ್ ಮಾಡಿ ನೆಕ್ಸ್ಟ್ ಕಾಸ್ಟ್ಯೂಮ್ಸ್ ಇಸ್ಕೋಬೇಕು. ಫ್ಯಾಷನ್ ಶೋಗೆ ಕಾಸ್ಟ್ಯೂಮ್ ತೊಗೋಬೇಕು. ಕಾಸ್ಟ್ಯೂಮ್ ಕಲರ್ ಬಂದು ಗ್ರೀನ್ ಹೇಳಿದ್ದಾರೆ ಫ್ಯಾಷನ್ ಶೋಗೆ. ಈಗ ನಾವು ಜಸ್ಟ್ ರಿಹರ್ಸಲ್ ಮುಗಿಸಿ ಮನೆ ಸೈಡ್ ಹೋಗಬೇಕು. ಸೊ ಗಾಯ್ಸ್, ಟೈಮ್ ಬಂದು ಇವಾಗ 4:15. 4:30ಗೆ ಜಗನ್ಮೋಹನ ಪ್ಯಾಲೇಸ್ ಹತ್ರ ಇರಬೇಕು ಅಂತ ನಮ್ಮ ಡ್ಯಾನ್ಸರ್ ಹೇಳಿದ್ದಾರೆ. ಸೊ ಈಗ ರೆಡಿಯಾಗಿ 4:15ಗೆ ಮನೆ ಬಿಟ್ಟಿದ್ದೀನಿ. ಸೊ 4:30 ಅಷ್ಟಕ್ಕೆ ಅಲ್ಲಿ ಹೋದರೆ ನಮ್ಮದೇ ವೆಲ್ಕಮ್ ಡ್ಯಾನ್ಸ್ ಫಸ್ಟ್ ಇರೋದ್ರಿಂದ ಬೇಗ ಸ್ಟಾರ್ಟ್ ಆಗ್ಬೋದು ಅನ್ನೋ ರೀಸನ್ಗೋಸ್ಕರ ನಮ್ಮ ಡ್ಯಾನ್ಸರು 4:30 ಹಂಗೆ ಬರೋಕ್ಕೆ ಹೇಳಿದ್ದಾರೆ. ಸೊ ಹೋಗ್ಬಿಟ್ಟು ಏನಾಗ್ತಿದೆ, ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ, ಯಾವ ಥರ ಸ್ಟೇಜ್ ಸೆಟ್ ಆಗಿದೆ ಎಲ್ಲನೂ ನಿಮ್ಗೆ ತೋರಿಸ್ತೀನಿ. ಲೆಟ್ಸ್ ಮೂವ್. ಸೊ ಓಕೆ ಗೈಸ್, ಸೊ ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಈಗ ಟೈಮ್ ಬಂದು ಕರೆಕ್ಟಾಗಿ 4:30 ಎಕ್ಸಾಕ್ಟ್ ಟೈಮ್ ರೀಚ್ ಆಗಿದ್ದೀವಿ ಇವತ್ತು, ಯಾಕಂದರೆ ಪರ್ಫಾರ್ಮೆನ್ಸ್ ಅಲ್ವಾ. ಸೊ ಒಳಗಡೆ ಹೋಗೋದಾ, ಹೆಂಗಿದೆ ಅಂತ ತೋರಿಸ್ತೀನಿ ಸ್ಟೇಜು, ಯಾವ ಥರ ಡೆಕೋರೇಟ್ ಮಾಡಿದ್ದಾರೆ ಅಂತ. ಓಕೆ, ಲೆಟ್ಸ್ ಗೋ ಇನ್ಸೈಡ್. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. (2002) ಬ್ಯಾಕ್ ಫ್ಲಿಪ್ ಹೊಡ್ಕೊಂಡು ಎಂಟ್ರಾಗಿ
ಅವರಿವರನ್ನು ಗೆದ್ದ ಮಾತ್ರಕ್ಕೆ ನೀನು ಅಜೇಯನಲ್ಲ. ತಾಕತ್ತಿದ್ರೆ ನನ್ನ ಮೇಲೆ ಗೆಲ್ಲಲೇ ಅಂತ ಎಂಟ್ರಾದರವರು. ಓಕೆ, ಬಲ್ಲಿ ಒಂದು ಜೋರದ ಚಪ್ಪಾಳೆ. ಅಂಡ್ ಥ್ಯಾಂಕ್ ಯು ಆಲ್. ಅಂಡ್ ನೆಕ್ಸ್ಟ್ ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ.
ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಬರಕ್ಕಿಲ್ಲ ಏನ್ ಮಾಡ್ತೀರಾ? ಬರಲ್ಲ ಏನ್ ಮಾಡ್ತೀರಾ? ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಓಕೆ ಗೈಸ್, ಸೊ ಫೆಸ್ಟ್ ಎಲ್ಲ ಮುಗೀತು. ನೀವು ನೋಡಿರ್ತೀರ, ಸ್ವಲ್ಪ ಡ್ಯಾನ್ಸ್ ಕ್ಲಿಪ್ಸ್ ಎಲ್ಲ ಹಾಕಿದ್ದೆ. ಫೆಸ್ಟ್ ಎಲ್ಲ ಮುಗಿಸ್ಕೊಂಡು ಈಗ ಡೈರೆಕ್ಟ್ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಯಾಕಂದರೆ ಸಾಕಷ್ಟು ಸ್ಟ್ರೈನ್ ಆಗಿದೆ ಇವತ್ತು. ತುಂಬ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡಿ ತುಂಬ ಓಡಾಡಿದ್ದೀವಿ. ಈವೆಂಟ್ಸ್ ಎಲ್ಲ ಮುಗಿಸ್ಕೊಂಡು ಈಗ ಜಸ್ಟ್ ನಾವು ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ಓಕೆ ಗೈಸ್, ಸೊ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋದ ನಾಳೆ ವ್ಲಾಗಲ್ಲಿ. ಸೊ ಕೀಪ್ ವಾಚಿಂಗ್. ಬಾಯ್ ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.